ನಮಸ್ಕಾರ ಸ್ನೇಹಿತರೆ. ಯಾವುದೇ ಮದುವೆ ಇರಲಿ, ಗೃಹ ಪ್ರವೇಶ ಇರಲಿ ಅಥವಾ ಹೊಸ ಉದ್ಯೋಗ ಇರಲಿ, ನಾವು ಮೊದಲು ಪೂಜಿಸುವುದು ವಿಘ್ನ ನಿವಾರಕ ಗಣೇಶನನ್ನು. ಆದರೆ ಇಡೀ ಬ್ರಹ್ಮಾಂಡವನ್ನೇ ರಕ್ಷಿಸುವ ಮಹಾದೇವ ತನ್ನದೇ ಮಗನ ತಲೆಯನ್ನು ಕತ್ತರಿಸಿದ್ದು ಯಾಕೆ? ಒಬ್ಬ ಪುಟ್ಟ ಬಾಲಕ ಇಡೀ ಶಿವಗಣಗಳನ್ನೇ ನಡುಗಿಸಿದ್ದು ಹೇಗೆ? ಮತ್ತು ಗಣೇಶನಿಗೆ ಆನೆಯ ತಲೆ ಏಕೆ ಸಿಕ್ಕಿತು? ಕೇವಲ ಆನೆ ತಲೆಯ ಕಥೆ ಅಷ್ಟೇ ಅಲ್ಲದೆ, ಇಂದು ನಾವು ಗಣೇಶನ ಜೀವನದ ಆ 4 ಪ್ರಮುಖ ಘಟನೆಗಳನ್ನು ತಿಳಿಯಲಿದ್ದೇವೆ. ಅದನ್ನು ಕೇಳಿದರೆ ನಿಮ್ಮ ಮೈ ರೋಮಾಂಚನಗೊಳ್ಳುತ್ತದೆ. ಬನ್ನಿ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕತೆ ಆರಂಭವಾಗುವುದು ಪವಿತ್ರ ಕೈಲಾಸ ಪರ್ವತದಲ್ಲಿ. ಒಮ್ಮೆ ದೇವರ ದೇವ ಮಹಾದೇವನು ಘೋರ ತಪಸ್ಸಿಗಾಗಿ ಹಿಮಾಲಯಕ್ಕೆ ತೆರಳಿದ್ದನು. ಕೈಲಾಸದಲ್ಲಿ ಪಾರ್ವತಿ ದೇವಿ ಒಬ್ಬಂಟಿಯಾಗಿದ್ದಳು. ಒಂದು ದಿನ ದೇವಿಯು ಸ್ಥಾನಕ್ಕೆ ಹೋಗಲು ಸಿದ್ಧಳಾಗಿ ನಡೆಯುತ್ತಿದ್ದಾಗ ತನಗೆ ಮತ್ತು ತನ್ನ ಭವನಕ್ಕೆ ಕಾವಲು ಕಾಯಲು ಇಲ್ಲಿ ಯಾರೂ ಇರಲಿಲ್ಲ. ಶಿವನ ಗಣಗಳಾದ ನಂದಿ, ಶೃಂಗಿ ಎಲ್ಲರೂ ಶಿವನ ಆಜ್ಞೆಯನ್ನು ಮಾತ್ರ ಪಾಲಿಸುತ್ತಿದ್ದರೆ ಹೊರತು ಪಾರ್ವತಿಯ ವೈಯಕ್ತಿಕ ರಕ್ಷಣೆಗೆ ಯಾರೂ ಇರಲಿಲ್ಲ. ಆಗ ಪಾರ್ವತಿ ದೇವಿಯು ತನಗಾಗಿಯೇ ಒಬ್ಬ ನಿಷ್ಠಾವಂತ ಮತ್ತು ಪರಾಕ್ರಮಿ ಮಗ ಬೇಕೆನಿಸಿತು. ದೇವಿಯು ತಕ್ಷಣವೇ ಒಂದು ಅದ್ಭುತ ಉಪಾಯ ಮಾಡಿದಳು. ಆಕೆ ತನ್ನ ದೇಹದಲ್ಲಿದ್ದ ದೈವಿಕ ಅರಿಶಿಣ ಮತ್ತು ಚಂದನದ ಹಿಟ್ಟನ್ನು ತೆಗೆದು ಅದರಿಂದ ಒಂದು ಸುಂದರ ಮತ್ತು ತೇಜಸ್ವಿ ಬಾಲಕನ ಆಕೃತಿಯನ್ನು ಸೃಷ್ಟಿಸಿದಳು. ನಂತರ ತನ್ನ ಯೋಗ ಶಕ್ತಿಯಿಂದ ಆ ಮೂರ್ತಿಗೆ ಜೀವ ತುಂಬಿದಳು. ಜೀವ ಬಂದ ತಕ್ಷಣ ಆ ಬಾಲಕನು ಅಮ್ಮ ಎಂದು ಕರೆದಾಗ ಪಾರ್ವತಿಯ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಹರಿಯಿತು. ದೇವಿಯು ಆತನಿಗೆ ಒಂದು ದಂಡವನ್ನು ನೀಡಿ, ಮಗನೇ, ನಾನು ಸ್ನಾನ ಮುಗಿಸಿ ಬರುವವರೆಗೂ ಯಾರನ್ನು ಒಳಗೆ ಬಿಡಬೇಡ. ಇದು ನಿನ್ನ ತಾಯಿಯ ಆಜ್ಞೆ ಎಂದು ಹೇಳಿ ಒಳಗೆ ನಡೆದಳು. ಸ್ವಲ್ಪ ಸಮಯದ ನಂತರ ಕೈಲಾಸಕ್ಕೆ ಜಗದ್ಗುರು ಮಹಾದೇವರು ಮರಳಿ ಬಂದರು. ಆತ ನೇರವಾಗಿ ಪಾರ್ವತಿಯ ಭವನದ ಕಡೆಗೆ ಹೆಜ್ಜೆ ಇಟ್ಟನು. ಆದರೆ ದ್ವಾರದಲ್ಲಿಯೇ ನಿಂತಿದ್ದ ಆ ಪುಟ್ಟ ಬಾಲಕನು ತನ್ನ ದಂಡವನ್ನು ಅಡ್ಡ ಇಟ್ಟು, ನಿಲ್ಲು, ಒಳಗಡೆ ಹೋಗಲು ಯಾರಿಗೂ ಅನುಮತಿ ಇಲ್ಲ ಎಂದು ಗಟ್ಟಿಯಾಗಿ ಹೇಳಿದನು. ಶಿವನಿಗೆ ಆಶ್ಚರ್ಯವಾಯಿತು. ತನಗೆ ಕೈಲಾಸದಲ್ಲಿ ತಡೆಯೋ ಧೈರ್ಯ ಯಾರಿಗಿದೆ ಎಂದು ಯೋಚಿಸಿ ಶಿವನು ಶಾಂತವಾಗಿ, ಮಗನೇ, ನಾನು ಈ ಜಗತ್ತಿನ ಸೃಷ್ಟಿಕರ್ತ, ಪಾರ್ವತಿಯ ಪತಿ ಮಹಾದೇವ, ನನ್ನನ್ನು ಬಿಡು ಎಂದನು. ಆದರೆ ಆ ಪುಟ್ಟ ಬಾಲಕನು, ನೀನು ಯಾರೇ ಆಗಿದ್ದರೂ ನನ್ನ ತಾಯಿ ಆಜ್ಞೆಯನ್ನು ಮೀರಿ ನಾನು ಯಾರನ್ನೂ ಒಳಗೆ ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದನು. ಇದು ಶಿವನ ಗಣಗಳಾದ ನಂದಿ ಮತ್ತು ಭೂತಗಣಗಳಿಗೆ ಕೋಪ ತರಿಸಿತು. ಮಹಾದೇವನನ್ನೇ ತಡೆಯುವ ಸಾಹಸ ಮಾಡಿದ್ದ ಬಾಲಕನೊಂದಿಗೆ ಯುದ್ಧ ಮಾಡಲು ಗಣಗಳು ಧಾವಿಸಿದವು. ಆದರೆ ಆಶ್ಚರ್ಯವೇನೆಂದರೆ, ಪಾರ್ವತಿ ದೈವಿಕ ಶಕ್ತಿಯಿಂದ ಜನಿಸಿದ ಆ ಬಾಲಕನು ಒಬ್ಬನೇ ನಿಂತು ಇಡೀ ಶಿವಗಣಗಳನ್ನೇ ಧೂಳಿಪಟ ಮಾಡಿದನು. ನಂದಿ, ಮಹಾಕಾಲ ಎಲ್ಲರೂ ಸೋತು ಓಡಿ ಹೋದರು. ಇದನ್ನು ನೋಡಿ ದೇವತೆಗಳ ರಾಜ ಇಂದ್ರನು ತನ್ನ ಐರಾವತ ಆನೆಯೊಂದಿಗೆ ಯುದ್ಧಕ್ಕೆ ಬಂದನು. ಆದರೆ ಆ ಬಾಲಕನು ಇಂದ್ರನ ವಜ್ರಾಯುಧವನ್ನೇ ನಿಷ್ಕ್ರಿಯಗೊಳಿಸಿದನು. ಕೈಲಾಸದಲ್ಲಿ ಇಂತಹ ಕೋಲಾಹಲವನ್ನು ಮಹಾದೇವನು ಎಂದೂ ನೋಡಿರಲಿಲ್ಲ. ಆ ಬಾಲಕನ ಅಹಂಕಾರ ಮತ್ತು ಮೊಂಡತನವನ್ನು ಕೊನೆಗಾಣಿಸಲು ಶಿವನು ಸ್ವತಃ ತನ್ನ ತ್ರಿಶೂಲವನ್ನು ಕೈಗೆತ್ತಿಕೊಂಡನು. ಶಿವ ಮತ್ತು ಬಾಲಕನ ನಡುವೆ ಭೀಕರ ಯುದ್ಧ ನಡೆಯಿತು. ಬಾಲಕನ ಗಮನ ಬೇರೆಡೆ ಇದ್ದಾಗ ಶಿವನು ತನ್ನ ತ್ರಿಶೂಲದಿಂದ ಆ ಬಾಲಕನ ತಲೆಯನ್ನು ಕತ್ತರಿಸಿ ಹಾಕಿದನು. ಬಾಲಕನ ತಲೆ ಕೈಲಾಸದ ಹಿಮದಲ್ಲಿ ಉರುಳಿ ಬಿತ್ತು. ಭವನದಿಂದ ಹೊರಬಂದ ಪಾರ್ವತಿ ದೇವಿಗೆ ಎದುರಾಗಿದ್ದು ಘೋರ ದೃಶ್ಯ. ತನ್ನ ಪ್ರೀತಿಯ ಮಗ ರಕ್ತದ ಮಡುವಿನಲ್ಲಿ ತಲೆಯಿಲ್ಲದಂತೆ ಬಿದ್ದಿದ್ದನು. ಇದನ್ನು ನೋಡಿದ ಪಾರ್ವತಿಯ ಹೃದಯ ಒಡೆದು ಹೋಯಿತು. ಆಕೆಯ ದುಃಖವು ಕ್ಷಣಾರ್ಧದಲ್ಲಿ ಮಹಾಕ್ರೋಧವಾಗಿ ಬದಲಾಯಿತು. ದೇವಿಯು ಆದಿಶಕ್ತಿಯಾಗಿ ಮಹಾಕಾಳಿಯ ರೂಪ ತಾಳಿದಳು. ಆಕೆಯ ಕೋಪಕ್ಕೆ ಇಡೀ ಬ್ರಹ್ಮಾಂಡವೇ ನಡುಗಲು ಆರಂಭಿಸಿತು. ಸೂರ್ಯನ ಬೆಳಕು ಮರೆಯಾಯಿತು. ಸಮುದ್ರವು ಉಕ್ಕಿ ಹರಿದವು. ನನ್ನ ಮಗನನ್ನು ಕೊಂದ ಈ ಜಗತ್ತನ್ನು ನಾನು ನಾಶ ಮಾಡುತ್ತೇನೆ ಎಂದು ದೇವಿಯು ಗರ್ಜಿಸಿದಳು. ಬ್ರಹ್ಮ, ವಿಷ್ಣು ಮತ್ತು ಎಲ್ಲ ದೇವತೆಗಳು ಭಯಭೀತರಾಗಿ ಶಿವನ ಬಳಿ ಓಡಿ ಬಂದು ರಕ್ಷಿಸುವಂತೆ ಬೇಡಿಕೊಂಡರು.
ಪಾರ್ವತಿಯನ್ನು ಶಾಂತಗೊಳಿಸದಿದ್ದರೆ ಜಗತ್ತು ಉಳಿಯುವುದಿಲ್ಲ ಎಂದು ಶಿವನಿಗೆ ಅರ್ಥವಾಯಿತು. ಶಿವನು ತಕ್ಷಣ ತನ್ನ ದೂತರಿಗೆ ಆಜ್ಞೆ ಮಾಡಿದನು. ವಿಶ್ವದಾದ್ಯಂತ ಹುಡುಕಿ ಯಾವ ತಾಯಿ ತನ್ನ ಮಗನಿಗೆ ಬೆನ್ನು ಹಾಕಿ ಮಲಗಿರುತ್ತಾಳೋ ಮತ್ತು ಉತ್ತರ ದಿಕ್ಕಿನ ಕಡೆಗೆ ತಲೆ ಹಾಕಿ ಮಲಗಿರುವ ಮೊದಲ ಪ್ರಾಣಿ ತಲೆಯನ್ನು ಕತ್ತರಿಸಿ ತನ್ನಿ ಎಂದು ದೂತರಿಗೆ ಆಜ್ಞೆ ಮಾಡಿದರು. ದೂತರು ಹುಡುಕುತ್ತಾ ಹೊರಟಾಗ ಒಬ್ಬ ಹೆಣ್ಣಾನೆ ಅಥವಾ ಹಸ್ತಿನಿಯು ತನ್ನ ಮರಿಗೆ ಬೆನ್ನು ಹಾಕಿ ಉತ್ತರಕ್ಕೆ ತಲೆ ಮಾಡಿ ಮಲಗಿರುವುದು ಕಂಡಿತು. ದೂತರು ಆ ಆನೆಯ ಮರಿಯ ತಲೆಯನ್ನು ಕತ್ತರಿಸಿ ಕೈಲಾಸಕ್ಕೆ ತಂದರು. ಮಹಾದೇವನು ಆ ಆನೆಯ ತಲೆಯನ್ನು ಬಾಲಕನ ಮುಂಡಕ್ಕೆ ಜೋಡಿಸಿ ಅದಕ್ಕೆ ಮರುಜೀವ ನೀಡಿದನು. ಬಾಲಕನು ಎದ್ದು ಕುಳಿತಾಗ ಶಿವನು ಆತನಿಗೆ ತನ್ನ ಎಲ್ಲ ಗಣಗಳಿಗೆ ಅಧಿಪತಿಯನ್ನಾಗಿ ಮಾಡಿ ಗಣೇಶ ಅಥವಾ ಗಣಪತಿ ಎಂದು ನಾಮಕರಣ ಮಾಡಿದನು. ದೇವತೆಗಳೆಲ್ಲರೂ ಆತನಿಗೆ ದೈವಿಕ ಶಕ್ತಿಗಳನ್ನು ವರವಾಗಿ ನೀಡಿದರು. ಪಾರ್ವತಿ ದೇವಿಯು ತನ್ನ ಮಗನನ್ನು ಮರಳಿ ಪಡೆದು ಶಾಂತಳಾದಳು. ಗಣೇಶನಿಗೆ ಆನೆ ಮುಖ ಬಂದ ನಂತರದ ಕತೆ ಇನ್ನೂ ರೋಮಾಂಚನವಾಗಿದೆ. ಒಮ್ಮೆ ದೇವರ್ಷಿ ನಾರದರು ಕೈಲಾಸಕ್ಕೆ ಒಂದು ಅತ್ಯಂತ ಅಪರೂಪದ ಜ್ಞಾನದ ಹಣ್ಣನ್ನು ತಂದರು. ಈ ಹಣ್ಣನ್ನು ತಿಂದವರಿಗೆ ಅಪಾರ ಜ್ಞಾನ ಮತ್ತು ಅಮರತ್ವ ಸಿಗುತ್ತಿತ್ತು. ಆದರೆ ನಾರದರು ಒಂದು ಷರತ್ತು ಇಟ್ಟರು. ಈ ಹಣ್ಣನ್ನು ಕತ್ತರಿಸದೆ ಇಡಿಯಾಗಿ ಯಾರಾದರೂ ಒಬ್ಬರೇ ತಿನ್ನಬೇಕು. ಶಿವ ಮತ್ತು ಪಾರ್ವತರಿಗೆ ತಮ್ಮ ಇಬ್ಬರು ಮಕ್ಕಳಾದ ಗಣೇಶ ಮತ್ತು ಕಾರ್ತಿಕೇಯರಲ್ಲಿ ಯಾರಿಗೆ ಕೊಡುವುದು ಎಂಬ ಗೊಂದಲ ಉಂಟಾಯಿತು. ಇದಕ್ಕಾಗಿ ಮಹಾದೇವನು ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದನು. ನಿಮ್ಮಿಬ್ಬರಲ್ಲಿ ಯಾರು ಇಡೀ ಬ್ರಹ್ಮಾಂಡವನ್ನೇ 3 ಬಾರಿ ಮೊದಲು ಪ್ರದಕ್ಷಿಣೆ ಮಾಡಿ ಬರುತ್ತಾರೋ ಅವರಿಗೆ ಈ ಜ್ಞಾನದ ಹಣ್ಣು ಸಿಗುತ್ತದೆ ಎಂದು ಹೇಳಿದರು. ಷರತ್ತು ಕೇಳಿದ ತಕ್ಷಣವೇ ಕಾರ್ತಿಕೇಯನು ತನ್ನ ಅತ್ಯಂತ ವೇಗದ ವಾಹನವಾದ ನವಿಲನ್ನು ಹತ್ತಿ ಕ್ಷಣಾರ್ಧದಲ್ಲಿ ಬ್ರಹ್ಮಾಂಡವನ್ನು ಸುತ್ತಲು ಹಾರಿ ಹೋದನು. ಆದರೆ ಗಣೇಶನ ವಾಹನವಾಗಿದ್ದುದು ಒಂದು ಪುಟ್ಟ ಇಲಿ. ಇಲಿಯನ್ನು ಹತ್ತಿ ಬ್ರಹ್ಮಾಂಡ ಸುತ್ತುವುದು ಅಸಾಧ್ಯ ಎಂದು ಗಣೇಶನಿಗೆ ತಿಳಿದಿತ್ತು. ಆದರೆ ಗಣೇಶ ಜ್ಞಾನದ ಮೂರ್ತಿಯಾಗಿದ್ದನು. ಗಣೇಶನು ಸ್ವಲ್ಪ ಸಮಯ ಯೋಚಿಸಿ ಸ್ನಾನ ಮುಗಿಸಿ ಕುಳಿತಿದ್ದ ತನ್ನ ತಂದೆ ತಾಯಿಯಾದ ಶಿವ ಮತ್ತು ಪಾರ್ವತಿಯ ಬಳಿ ಬಂದನು. ಅವರಿಗೆ ಭಕ್ತಿಯಿಂದ ಕೈ ಮುಗಿದು ಅವರ ಸುತ್ತಲೂ 3 ಬಾರಿ ಪ್ರದಕ್ಷಿಣೆ ಹಾಕಿದನು. ಇದನ್ನು ನೋಡಿ ಬ್ರಹ್ಮದೇವನು ಆಶ್ಚರ್ಯದಿಂದ ಕಾರಣ ಕೇಳಿದಾಗ ಗಣೇಶನು ಮಂದಹಾಸದಿಂದ ಹೇಳಿದನು, ಶಾಸ್ತ್ರಗಳ ಪ್ರಕಾರ ಹೆತ್ತ ತಂದೆ ತಾಯಿಯೇ ಇಡೀ ಬ್ರಹ್ಮಾಂಡಕ್ಕಿಂತ ದೊಡ್ಡವರು. ಅವರ ಚರಣಗಳಲ್ಲಿ ಸಮಸ್ತ ಸೃಷ್ಟಿ ಅಡಗಿದೆ. ಹಾಗಾಗಿ ನಾನು ನನ್ನ ಬ್ರಹ್ಮಾಂಡಕ್ಕೆ ಪ್ರದಕ್ಷಿಣೆ ಹಾಕಿದ್ದೇನೆ. ಗಣೇಶನ ಈ ಪರಮಜ್ಞಾನ ಮತ್ತು ಹೆತ್ತವರ ಮೇಲಿನ ಭಕ್ತಿಗೆ ಮೆಚ್ಚಿದ ಶಿವನು ಆ ಜ್ಞಾನದ ಹಣ್ಣನ್ನು ಗಣೇಶನಿಗೆ ನೀಡಿದನು. ಅಷ್ಟೇ ಅಲ್ಲ, ಅಂದಿನಿಂದ ಭೂಮಿಯಲ್ಲಿ ಅಥವಾ ದೇವಲೋಕದಲ್ಲಿ ಯಾವುದೇ ಪೂಜೆ, ಹವನ ಅಥವಾ ಮಂಗಳ ಕಾರ್ಯ ನಡೆದರೂ ಗಣೇಶನಿಗೆ ಪ್ರಥಮ ಪೂಜೆ ಸಲ್ಲಿಸಬೇಕು. ಇಲ್ಲದಿದ್ದರೆ ಆ ಕಾರ್ಯ ಯಶಸ್ವಿಯಾಗುವುದಿಲ್ಲ ಎಂದು ವರ ನೀಡಿದನು. ಅದೇ ಕಠಿಣ ಪರಿಸ್ಥಿತಿ ಬಂದರೂ ದೈಹಿಕ ಬಲಕ್ಕಿಂತ ಬುದ್ಧಿಬಲ ದೊಡ್ಡದು ಮತ್ತು ಹೆತ್ತ ತಂದೆ ತಾಯಿಯನ್ನು ಗೌರವಿಸುವುದೇ ಅತ್ಯುನ್ನತ ಧರ್ಮ. ನಿಮಗೆ ಗಣೇಶನ ಈ ಸಂಪೂರ್ಣ ಇತಿಹಾಸ ಇಷ್ಟವಾಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಗಣೇಶ ಎಂದು ಬರೆಯಲು ಮರೆಯಬೇಡಿ. ಈ ವಿಡಿಯೋ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಇಂತಹದೇ ಧಾರ್ಮಿಕ ಮತ್ತು ರಹಸ್ಯ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.